ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆರ್ಕಿಪುರ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ವೀಕ್ಷಕರೇ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ PM ವಿಶ್ವಕರ್ಮ ಯೋಜನೆಯಿಂದ ಮಹತ್ವದ ಮಾಹಿತಿ ಹೊರಬಂದಿದೆ. ಸ್ನೇಹಿತರೆ, ಅದೇನಪ್ಪ ಅಂದರೆ, ಈ ಯೋಜನೆ ಅಡಿಯಲ್ಲಿ ಈಗ ಯಾರೆಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದೀರಿ ಅವರಿಗೆ ಈ ವೋಚರ್ ಮೂಲಕ ಅರ್ಹ ಫಲಾನುಭವಿಗಳಿಗೆ 15,000 ರೂಪಾಯಿದ ಟೂಲ್ ಕಿಟ್ ಮೆಸೇಜ್ ಬಂದಿದೆ. ಸ್ನೇಹಿತರೆ, ಯಾರೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ, ಈ ವೋಚರ್ ಇದೀಗ ಬಂದಿರತಕ್ಕಂಥ ವೋಚರ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂವರೆಗೆ ಪೆಂಡಿಂಗ್ ಇರ್ತಕ್ಕಂಥವ್ರು ಅಂಥವರಿಗೆ, ಅಂದರೆ ಇದು ಸುಮಾರು 1.5 ವರ್ಷ 2 ವರ್ಷದ ಹಿಂದೆ ಹಾಕಿರ್ತಕ್ಕಂಥ ಒಂದು ಅರ್ಜಿ ಆಗಿದೆ ಸ್ನೇಹಿತರೆ. ಸೊ ಇನ್ನೂವರೆಗೆ ಯಾರು ಬಂದಿಲ್ಲ ಅನ್ನೋರು ತಮ್ಮ ಮೊಬೈಲ್ಗೆ SMS ಮುಖಾಂತರ ಈ ಒಂದು SMS ಬಂದಿರುತ್ತೆ. ದಯವಿಟ್ಟು ಯಾರು ಡಿಲೀಟ್ ಮಾಡಿಬಿಡಿ. ಅದರಲ್ಲಿ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಇಲ್ಲಿರುತ್ತೆ ವೋಚರ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು, ಈ ವೋಚರ್ ಈಗ ತಾನೇ ಬಂದಿರತಕ್ಕಂಥ ವೋಚರ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇದರದ್ದು ಡೇಟನ್ನು ಕೂಡ ಈ ಥರ 12/12/2026 ಅಂತ ಕೊಟ್ಟಿದ್ದಾನೆ. ಅಂದರೆ ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗುತ್ತಾ ನಮ್ಗೆ ಕಿಟ್ ಬೇಕಪ್ಪ ಅಂದರೆ. ಸೊ ಯಾರೆಲ್ಲ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ, ನಿಮಗೂ ಕೂಡ ಈ ಥರದ ಮೆಸೇಜ್ ಬಂದರೆ ದಯವಿಟ್ಟು ಡಿಲೀಟ್ ಮಾಡಬೇಡಿ. ಯಾಕಪ್ಪ ಅಂದರೆ ಇದು 15,000 ರೂಪಾಯಿ ಟೂಲ್ ಕಿಟ್ನ ಒಂದು ವೋಚರ್ ಆಗಿದೆ. ಸೊ ನಿಮ್ಮ ಫೋನ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಇಲ್ಲ ಅಂತ ಯಾಕಪ್ಪ ಅಂದರೆ ಭಾಳಷ್ಟು ಜನ ಈ ವೋಚರ್ ಡಿಲೀಟ್ ಮಾಡಿಬಿಡ್ತಾರೆ, ಆಮೇಲೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವೋಚರನ್ನು ನಿಮ್ಗೆ ಬಂದರೆ ನೀವು ಯಾವ ರೀತಿಯಾಗಿ ಡಿಲೀಟ್ ಮಾಡಬೇಡಿ. ಹಾಗೂ ಇನ್ನೂ ಯಾರಿಗೆಲ್ಲ ವಿಶ್ವಕರ್ಮ ಕಿಟ್ ಬಂದಿಲ್ಲ, ಈ ಥರ ಒಂದು ಮೆಸೇಜ್ ಬಂದರೆ ಖಂಡಿತ ಅವರಿಗೆ ಕಿಟ್ ಬಂದ ಹಾಗೆ. ಯಾಕಪ್ಪ ಅಂದರೆ ಇದರಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಈ ಕಿಟ್ಟು ಈ ಥರ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಬ್ಯಾಂಕಿಂದು ಒಂದು ಲಾಗಿನ್ ಪೇಜ್ಗೆ ಹೋಗುತ್ತೆ ಸ್ನೇಹಿತರೆ. ಸೊ ಇದೇನು ನಮಗೆ ಪ್ರಾಬ್ಲಮ್ ಇಲ್ಲ. ನಮಗೇನಪ್ಪ ಅಂದರೆ ಈ ಒಂದು ಮೆಸೇಜ್ ಬಂದರೆ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾರೆಲ್ಲ PM ವಿಶ್ವಕರ್ಮಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದೀರಿ, ದಯವಿಟ್ಟು ಈ ಮೆಸೇಜನ್ನು ನೋಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಬೇರೆ ಒಂದು ಫೋನ್ಗೆ ಕಳಿಸಿಬಿಟ್ಟು ಸ್ವಲ್ಪ ಈ ಕಿಟ್ ಬರುವವರೆಗೆ ಈ ಮೆಸೇಜ್ ಸ್ವಲ್ಪ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನೂವರೆಗೆ ಬಂದಿಲ್ಲ ಅನ್ನೋರಿಗೆ ಇದು ಒಂದು ಭಾಳ ಒಂದು ಗುಡ್ ನ್ಯೂಸ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸಿದಿರಿ, ದಯವಿಟ್ಟು ನೀವು ಈ ಒಂದು ಮೆಸೇಜ್ ಅನ್ನು SMS ಕಾಮನ್ ಮೆಸೇಜ್ ಇರುತ್ತೆ ಸ್ನೇಹಿತರೆ, ವಾಟ್ಸಪ್ ಬರೋಲ್ಲ, ಇದು ಕಾಮನ್ ಮೆಸೇಜ್ ಇರುತ್ತೆ. ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ವಾಟ್ಸಪ್ ಮುಖಾಂತರ ಹಾಕ್ಕೊಂಡಿನಿ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದೀರಿ ಅವರಿಗೆ ಈ ಥರ ಮೆಸೇಜ್ ಬರುತ್ತೆ, ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.